ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಮೊದಲನೇ ಆರ್ಡ್ರು ಕೆಫೆ ಪ್ರಸಿದ್ಧಿಯಿಂದ ಬಿದ್ದಿರೋದು. ಫುಡ್ ರೆಡಿ ಕೊಟ್ಬಿಟ್ಟವ್ರೆ. ಒಂದು ಪೂರಿ, ಒಂದು ಇಡ್ಲಿ ವಡ. ಸರ್ ಒಂದು ಪೂರಿ, ಒಂದು ಇಡ್ಲಿ ವಡ. ಹಾಂ, ಎಲ್ಲಿ ಡ್ರಾಪ್ ಅಂದರೆ ಮೊದಲನೇ ಆರ್ಡ್ರು ವಿದ್ಯಾರಣ್ಯಪುರಂಗೆ ಹೋಗ್ಬೇಕು. ಯಾವ ಕಡೆಯಿಂದ ಹೋಗೋದು? ಲೊಕೇಶನ್ ಹಾಕೊಂಡು ಹೋಗೋಣ ಗೈಸ್. ಅದೇನು ಗೊತ್ತಾಗ್ತಲ್ಲ ಅಷ್ಟೊಂದು. ಆ ಕಡೆ ಯಾವತ್ತೂ ಬಿದ್ದಿಲ್ವಲ್ಲ, ಆ ಸೈಡ್ ಮೂಲೆಯಲ್ಲಿ. ಬನ್ನಿ, ಇದೇ ಆರ್ಡ್ರ್ ಅನಿಸುತ್ತೆ ಅಣ್ಣ. ಇದೇ ಅಣ್ಣ, ಇದು ಪೂರಿ, ಇದು ಇಡ್ಲಿ ವಡ ಎರಡು. ಏನು ಚಳಿ ಆಗ್ತೈತೆ ಗೊತ್ತಾ? ಸಿಕ್ಕಾಪಟ್ಟೆ ಚಳಿ ಇದೆ ಗೈಸ್. ಪಿಕಪ್ ಮಾಡಿಕೊಂಡೆ. ಥ್ಯಾಂಕ್ಸ್ ಅಣ್ಣ. ಬನ್ನಿ ಇವಾಗ ಹೋಗೋಣ. ಇಲ್ಲಿ ಇರಿ ತೋರಿಸ್ತೀನಿ ವೆದರ್ ಎಷ್ಟಿದೆ ಅಂತ. 14 ಇದೆ ನೋಡಿ ಗೈಸ್. ವೆದರ್ ಏನು ಮಂಜು ಚೂರು ಬಿದ್ದುಬಿಟ್ಟೈತೆ, ಪರವಾಗಿಲ್ಲ. ಅದ್ರ ಜಾಕೆಟ್ ಹಾಕ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಚಳಿ ಹೊಡಿತೈತೆ. ಹೆಲ್ಮೆಟ್ ಕ್ಲೋಸ್ ಮಾಡ್ಕೊಂಡು ಹೊಡಿತಾ ಇರೋದೆ. ಗ್ಲಾಸು ಹೆಲ್ಮೆಟ್ ಕ್ಲೋಸ್ ಅಂತ ಇದ್ದೀನಿ. ಫುಲ್ ಹೆಲ್ಮೆಟ್ ಹಾಕಿದ್ರೇ ಬೆಸ್ಟು. ಹಾಫ್ ಹೆಲ್ಮೆಟ್ ಹಾಕೊಂಡು ಮಾಡಿದ್ರೆ ಇಂಥ ಚಳಿಗೆ ಏನೂ ಪ್ರಯೋಜನ ಇಲ್ಲ ಕೆಲಸನ. ಅಷ್ಟೊಂದು ಚಳಿ ಹೊಡಿತೈತೆ, ಮಂಜು ಬಿದ್ದುಬಿಟ್ಟೈತೆ ಗೈಸ್. ಸಖತ್ ಬೆಳಗ್ಗೆ ವೆದರ್ ಮಾತ್ರ ಸಖತ್ತೈತೆ. ಆದ್ರೆ ಏನು ಮಾಡೋದು, ಚಳಿ ಹೊಡಿತೈತಲ್ಲ ಅದಕ್ಕೆ. ಇರಿ ಡ್ರಾಪ್ ಲೊಕೇಶನ್ ಹತ್ರ ಆದ್ಮೇಲೆ ಸಿಗ್ತೀನಿ ಗೈಸ್. ಮೊದಲನೇ ಆರ್ಡ್ರ್ ಡ್ರಾಪ್ ಮಾಡೋಕೆ ಬಂದಿದ್ದೀನಿ. ಕಸ್ಟಮರ್ ಕೆಳಗಡೆ ಬರ್ತಂತ ಹೇಳಿದ್ದಾರೆ. ಯಾವ ಕಡೆ ಮನೆ ಅಂತ ಗೊತ್ತಿಲ್ವಲ್ಲ. ಕಸ್ಟಮರೇ ಫೋನ್ ಮಾಡಿದರು. 7th ಕ್ರಾಸು, 6th ಕ್ರಾಸು. ಯಾವ ಕಡೆ ಮನೆಯಪ್ಪ ಇದು? ಇದು ಅರ್ಥ ಆಗ್ತಾಯಿಲ್ಲ. 7th ಕ್ರಾಸಾ? ಇದು ನೋಡಿದ್ರೆ 5th ಕ್ರಾಸ್ ಇದೆ ಈ ಕಡೆ. ಈ ಸೈಡು 6th ಕ್ರಾಸ್ ಇದೆ. 7th ಕ್ರಾಸ್ ಯಾವುದು? ಇದು ಕಾಲೇ ಮಾಡಿಬಿಡ್ತೀನಿ ಮತ್ತೊಂದು ಸರಿ. ಹೌದು ಬ್ರೋ. ಯಾಕೆ ಬ್ರೋ ನೋಡ್ತೀಯಾ? SRJ ಕನ್ನಡಿಗಂತ ಇದೆ ನೋಡು. ಹಾಂ, ಟೀ ಕುಡ್ದಾ? ಹಾಂ, ಇನ್ನೂ ಕೊಡೋದಿಲ್ವಾ? ಹಾಂ, ಏನು ಟ್ರಿಪ್ಪಿಗೆ ಹೋಗ್ತಾಯಿದ್ದೀರಾ? ಹಲೋ ಸರ್, ಈ ಲೊಕೇಶನ್ ಥರ ಇದೀನಿ. ಎಲ್ಲಿ ಸರ್? ನೀವೇನು ಅದು ಕೆಳಗಡೆ? ಓಕೆ ಬರಲ್ಲ. SRJ ಕನ್ನಡಿಗ ಅಂತ, SRJ ಕನ್ನಡಿಗ ಅಂತ ಇದೆ ನೋಡಿ. ಬನ್ನಿ ಗೈಸ್, ಡ್ರಾಪ್ ಹತ್ರ ಬಂದಿದ್ದೀನಿ. ಇಲ್ಲಿರೋದು ಅಲ್ಲಿಗೆ ಇದನ್ನ ಐತಲ್ಲ ಎಂಡು, ಅದಕ್ಕೆ ಅಲ್ಲೇ ನಿಂತ್ಕೊಂಡಿದ್ದೆ ನಾನು. ಅದು ಅಲ್ಲೇ ಲೊಕೇಶನ್ ಎಂಡ್ ಐತಲ್ಲ, ಅದಕ್ಕೆ ಅಲ್ಲಿ ನಿಂತ್ಕೊಂಡ್ಬಿಟ್ಟೆ. ಹೇಳಿ ಸರ್. ವೆಲ್ಕಮ್ ಸರ್. 66 ರೂಪಾಯಿ ಕೊಟ್ಟಿದ್ರು ಗೈಸ್. ಫಸ್ಟ್ ಆರ್ಡ್ರ್ ಡ್ರಾಪ್ ಆಯಿತು. ಇವಾಗ ಮತ್ತೆ ಇಲ್ಲಿಂದ ನಮ್ಮ ಏರಿಯಾ ಕಡೆ ಹೋಗೋಣ. ಬಿಟ್ಟರೆ ಪಾಕಶಾಲೆ ಕೊಟ್ಟರೆ ಕೊಡಲಿ, ಬಿಟ್ಟರೆ ಯೂಟ್ಯೂಬಿಗಾದರೂ ಆರ್ಡ್ರ್ ಕೊಡಲಿ. ಬರೀ ಸಿಗ್ತೀನಿ ಮತ್ತೆ ಆಮೇಲೆ ನಿಮಗೆ ಗೈಸ್. ಇವಾಗ ದೇವಿನಗರ RME ಅಪಾರ್ಟ್ಮೆಂಟಲ್ಲಿದ್ದೀನಿ. ಆಲ್ಮೋಸ್ಟ್ ಎಷ್ಟಪ್ಪ ಆರ್ಡ್ರ್ ಹೊಡೆದಿದ್ದೀನಿ ಅಂದರೆ 4 ಆರ್ಡ್ರು, 200 ಚಿಲ್ಲರೆ ಆಗಿದೆ. ಇವಾಗ ಉಡುಪಿ ಗಾರ್ಡನ್ ಹತ್ರ ನಿಂತ್ಕೊಂಡು ಸಾಕಾಗ್ತೈತೆ. ಉಡುಪಿ ಗಾರ್ಡನಲ್ಲಿ ಒಂದು ಆರ್ಡ್ರ್ ಕೊಡ್ತಾಯಿಲ್ಲ, ಬೇರೆಯವ್ರಿಗೆಲ್ಲ ಕೊಡ್ತಾನೆ, ನನಗೆ ಆರ್ಡ್ರ್ ಕೊಡ್ತಾಯಿಲ್ಲ. ಏನು ಮಾಡೋದು? ಅಲ್ಲೇ ನಿಂತ್ಕೊಂಡ್ರೆ ಬೇರೆಯವ್ರ ಕಡೆ ಹೇಳ್ತಾನೆ. ಏನು ಮಾಡೋಕ್ಕಾಗಲ್ಲ. ಇವಾಗ ಟೈಮಿಂಗ್ಸು 8:13 ಐತೆ ಟೈಮಿಂಗ್ಸು. ಹಬ್ಬ ಪರವಾಗಿಲ್ಲ ಟೈಮಿಂಗ್ಸು. ಬೇಗನೆ ಹೋಗ್ತೈತೆ. ಟೈಮಿಂಗ್ಸ್ ಹೋಗಿದ್ದೆ ಗೊತ್ತಾಗ್ತಲ್ಲ ನನಗಂದ್ರೂ. ನಿಮಗೆ ಹೆಂಗೆ ಅನಿಸ್ತೈತೆ? ಗ್ರೌಂಡ್ ಫ್ಲೋರ್ ಇದ್ದಿದ್ದು ಹತ್ತಿಬಿಟ್ಟು ಎಷ್ಟು ಸಾಕಾಯಿತು. ಏನು ಮಾಡ್ತೀರಾ? ಬರ್ರಿ ಇನ್ನು ಮತ್ತೆ ಹೋಗೋಣ. ಉಡುಪಿ ಗಾರ್ಡನ್ ಹತ್ರ ನಿಂತ್ಕೊಳ್ಳೋಣ ಗೈಸ್. ಉಡುಪಿ ಒಬ್ಬ ಹತ್ರ ಆಕ್ಸಿಡೆಂಟ್ ಆಗಿಬಿಟ್ಟೈತೆ. ಯಾರೋ ಬಿದ್ದುಬಿಟ್ರು ಅನಿಸುತ್ತೆ. ಏನು ಹತ್ತಿಲ್ಲ ಅನಿಸುತ್ತೆ, ಗೊತ್ತಿಲ್ಲ ಏನಾಗಿತ್ತು ಅಂತ. ಏನೋ ಚೆಕ್ದಾಗ ಆಗಿಬಿಟ್ಟೈತೆ. ಅದಕ್ಕೆ ಇಷ್ಟೊಂದು ಟ್ರಾಫಿಕ್ಕು. ಏನು ಮಾಡ್ತೀರಾ? ಟ್ರಾಫಿಕ್ ಏನು ಕೇಳ್ತಾರೆ? ಚೂರು ಇದನ್ನ ಆತಂದ್ರೆ ಫುಲ್ ಜಾಮ್ ಆಗಿಬಿಡುತ್ತೆ. ಉಡುಪಿ ಹೋಗೋ ಹತ್ರ 6ನೇ ಆರ್ಡ್ರ್ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ ಸರ್. 0020 ಇದೇನಾ? ಹಾಂ ಥ್ಯಾಂಕ್ ಯು ಸರ್. OTP 9825. ಡ್ರಾಪ್ ಎಲ್ಲಪ್ಪ ಅಂದರೆ ಮತ್ತೆ ಕೃಷ್ಣ D ಬ್ಲಾಕಿಗೆ ಹೋಗ್ಬೇಕು. ಇವಾಗ ಇದನ್ನು ಐಟಮ್ ವೇಟ್ ಐತಲ್ಲೋ, 5 ಪ್ಲೇಟ್ ಇಡ್ಲಿ ಮತ್ತು ಮಸಾಲೆ ದೋಸೆ ಇನ್ನೇನು ಇದೆ ಗಾಜಿಲ್ ನೋಡಿ. ದಾವಣಗೆರೆ ಬೆಣ್ಣೆ ದೋಸೆಯಿಂದ ಎಷ್ಟು ಕಿಲೋಮೀಟ್ರ್? 17 ಕಿಲೋಮೀಟ್ರ್. 2 ಟ್ರಿಪ್ಸ್ ಕೌಂಟು. 69 ರೂಪಾಯಿ ರಿಟರ್ನ್ ಅಮೌಂಟು. ಎಲ್ಲಪ್ಪ ಅಂದರೆ ಹತ್ತತ್ರ ಕೃಷ್ಣರಾಜಪುರಮು. ಹೋಗೋಣ. 2 ಟ್ರಿಪ್ಸ್ ಕೌಂಟ್ ಇದೆಯಲ್ಲ. ಫುಡ್ಡು ರೆಡಿ ಇರೋದು ದಾವಣಗೆರೆ ಬೆಣ್ಣೆ ದೋಸೆಯಿಂದ. ಇಷ್ಟು ಲಾಂಗ್ ಆರ್ಡ್ರ್ ತುಂಬ ದಿವಸ ಆಯ್ತು ಹೊಡೆದು. ಏನು ರೋಡ್ಗಳು ಖಾಲಿ ಇರುತ್ತೆ ಅಲ್ಲ ಗೊತ್ತಿಲ್ಲ. ಆಲ್ಮೋಸ್ಟು ಬೇಗ ಹೊಡೆದ್ಬಿಟ್ಟು ಬಿಸಾಕೋಣ. ಏನಂತಾರೆ ಗೈಸ್? ಹಂಗೆ ಹೋಗೋದಪ್ಪ ಇದು. ಮಾನ್ಯತೆ ಟೆಕ್ ಪಾರ್ಕ್ ಆದಮೇಲೆ ಅದು ಹೊರಮವ್ ಆದಮೇಲೆ ಅದು ಯಾವುದೋ ಒಂದು ಏರಿಯಾ.
ಅದಾದಮೇಲೆ ಬೇರೆ ಏರಿಯಾ ಆಮೇಲೆ ವಿಶಾಲ್ ಮೆಗಾ ಮಾರ್ಟು. ಇವನು ಯಾರು ಗುರು ಇದು ಯಾವುದು ಟಿ ಸಿ ಪಾಳ್ಯ ಮೇನ್ ರೋಡ್ ಅಂತೆ. ಟಿ ಸಿ ಪಾಳ್ಯನ ಆ ಕಡೆ ಬೇರೆ ಟಿ ಸಿ ಪಾಳ್ಯ ಮೇನ್ ರೋಡ್ ಇದೆಯಾ ನನಗೆ ಗೊತ್ತಿಲ್ಲ. ಹಂಗೆ ಮಾಡಿ ಸುಂದ್ರಂಗೆ ಹೋಗ್ಬಿಡುದು ನೋಡ್ರಿ. ಏನಂತೀರಿ? ಬರ್ರಿ ಜಲ್ದಿ ಹೊಡಿ. ನಾವು ಆಲ್ಮೋಸ್ಟ್ ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂದ್ರೆ ಒಂದು 600 ಚಿಲ್ಲರೆ ಆಗೈತಿ. 12 ಆರ್ಡ್ರ್ ಹೊಡ್ದೇನೆ. ಅಯ್ಯೋ 2 ಆರ್ಡ್ರ್ ಅಂದ್ರೆ ಒಂದು 13-14 ಆಗುತ್ತೆ. 2 ಆರ್ಡ್ರ್ ಕೌಂಟಿಂಗ್ ಐತಲ್ಲ. 69 ರೂಪಾಯಿ ರಿಟರ್ನ್ ಅಮೌಂಟ್ ಕೊಟ್ಟಿದ್ದಾದ್ಮೇಲೆ ಆರ್ಡ್ರ್ ಕೊಡಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋಣ. ಏನಂತಾರೆ ಗೈಸ್? ಆದರೆ ಇಲ್ಲಿಂದ ಪಿಕಪ್ಗೆ ಹೋಗ್ಬೇಕು. ಇನ್ನೂ ಈ ರೋಡ್ ದಾಟ್ಕೊಂಡು ಕುಡಿಗಳಿ ಸಿಗ್ನಲು. ಸ್ನೇಹಿತರೆ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ 5220. 2 ಮಸಾಲ ದೋಸೆ ಇರೋದು, ಬೆಣ್ಣೆ ಮಸಾಲ ದೋಸೆ 2 ಐಟಮ್ನ ಅಲ್ಲಿ ಹೋಗ್ಬಿಟ್ಟು ಕಸ್ಟಮರ್ ನಾನು ತಂದುಬಿಟ್ಟು ಕೊಡೋಷ್ಟರಲ್ಲಿ 15 ಕಿಲೋಮೀಟ್ರ್ ಇದೆ ನೋಡಿ ಕರೆಕ್ಟಾಗಿ. 2 ಆರ್ಡ್ರ್ ಕೌಂಟ್ ಮಾಡೋದ್ಬಿಟ್ಟು ನೀವು ಅಣ್ಣ ಬಂದು ಇಷ್ಟೇ ಮಾಡೋಣ. 34 ನಿಮಿಷ ತೋರಿಸ್ತೈತೆ. ಇಲ್ಲಿಂದ KR ಪುರಮಿಗೆ ಹೋಗೋಣ ಬರ್ರಿ ಸ್ನೇಹಿತರೆ. ಇವಾಗ ಸಿಗ್ತೀನಿ ಮತ್ತೆ ಅಲ್ಲಿ ಹೋದ್ಮೇಲೆ. ಇದು ಕಸ್ಟಮರ್ ಹತ್ರಕ್ಕೆ ಬಂದಿದ್ದೀನಿ. ಲೊಕೇಶನ್ ಹತ್ರ ಇಲ್ಲೇ ಐತೆ ಮನೆ. ಕಸ್ಟಮರ್ ಕೇಳೋಣ. ಏನು ಲೈಫಲ್ಲಿ ಫಸ್ಟ್ ಟೈಮ್ ಆರ್ಡ್ರ್ ಮಾಡ್ಸೋರು ಅನ್ಸುತ್ತೆ. ಕಾರ್ತಿಕ್ ಶ್ರೀನಿವಾಸ ಕಸ್ಟಮರ್ ಹೆಸರು. ಏನು ಆರ್ಡ್ರ್ಗಳು ಮಾಡ್ತಾರಪ್ಪ ಜನಗಳು. 001 ಬೆಲ್ಲೆಲ್ಲಿ ಸರ್ ನಿಮ್ಮದೇನಾ? ಫಸ್ಟ್ ಟೈಮ್ ಆರ್ಡ್ರ್ ಮಾಡಿದ್ರಾ ಅಂದೆ? ಹಾಂ ಹತ್ತತ್ರ ಎಷ್ಟು 18 ಕಿಲೋಮೀಟ್ರ್ ಪಿಕಪ್ ಡ್ರಾಪ್ ನಮಗೆ ಅದಕ್ಕೆ ಕೇಳಿದ್ದು. ನಾವು ಸ್ಕ್ಯಾನರಾ ಇಲ್ಲ, ಇದು ಏರಿಯಾ ವೈಸ್ ನೋಡುತ್ತೆ ಬನ್ನಿ. ಅದು ಹತ್ರ ಬಂದುಬಿಡುತ್ತೆ. ಹಾಂ ಅದು ಅದಕ್ಕೆ ಗೊತ್ತಾಯ್ತು. ಹೆಂಗೋ ಟ್ರಾಫಿಕಲ್ಲೆಲ್ಲ ಕನ್ಫರ್ಮ್ ಮಾಡ್ಕೊಂಡು ತುಂಬ ಜನ ರಿಜೆಕ್ಟ್ ಮಾಡಿದ್ದಾರೆ ಅಂತಂದ್ರು ಅವ್ರು ರೆಸ್ಟೋರೆಂಟ್ ಅವರು. ಲಾಂಗ್ ಬಿದ್ದರೆ ಯಾರೂ ತೊಗೊಳಲ್ವಲ್ಲ, ಅದಕ್ಕೆ ನೋಡಿ ಏರಿಯಾದಲ್ಲಿ ಯಾವುದೋ ಇದ್ದರೆ ಇದ್ರ ಮಾಡಿ. ಅದ್ರಾಗ ಗೊತ್ತಾಯ್ತು ನಾವು ಫಸ್ಟ್ ಟೈಮ್ ಆರ್ಡ್ರ್ ಮಾಡಿದಿರ್ತಾನಂತ. ಯಾಕಂದ್ರೆ ತುಂಬ ಜನ ಆಗಿಬಿಟ್ಟೈತೆ ನಮಗೆ ಅದಕ್ಕೆ. ಓಕೆ ಥ್ಯಾಂಕ್ ಯು ಸರ್. ಬನ್ನಿ ಗೈಸು, ಹತ್ತತ್ರ ಎಷ್ಟು 40 ರೂಪಾಯಿನೇ ಕೊಟ್ಬಿಟ್ರಲ್ಲ ಟಿಪ್ಸು. ಪರವಾಗಿಲ್ಲ ಎಲ್ಲ ಸೇರಿ ಅದೊಂದು 250 ರೂಪಾಯಿ ಆಗುತ್ತೆ. ಎಲ್ಲ ಸೇರಿಸ್ಬಿಟ್ಟು 69 ರೂಪಾಯಿ ರಿಟರ್ನ್ ಇದೆ ಗೈಸು. ನಾನು ಲೊಕೇಶನ್ ತೋರಿಸ್ತೀನಿ ನಂದು ಎಲ್ಲಿದೆ ಅಂತ. ಎಷ್ಟು ಲಾಂಗ್ ಹೋಗ್ಬೇಕಂದ್ರೆ ಇವಾಗ ನೋಡಿ ಎಲ್ಲಿದ್ದೀನಪ್ಪ ನಾನು. ನಮ್ಮ ಲೊಕೇಶನ್ ಇಲ್ಲಿದೆ. ನಾನಿರೋದು ಇಲ್ಲಿ ವಿಶಾಲ್ ಮೆಗಾ ಮಾರ್ಟು ಕೃಷ್ಣರಾಜಪುರಂ. ಇನ್ನೊಂದು 2 ಕಿಲೋಮೀಟ್ರ್ ಹೋದರೆ ಇಲ್ಲಿದೆ ನೋಡಿ ಗೈಸ್. ಏನು ಮಾಡೋದು? ಹೆಂಗೆ ಹೋಗ್ಬೇಕು? ಯಾವ ಕಸ್ಟಮರು ಫಸ್ಟ್ ಟೈಮ್ ಆರ್ಡ್ರ್ ಮಾಡಿದ್ರೆ ಇದೇ ತಲೆನೋ. ಏನು ಮಾಡೋಕ್ಕಾಗಲ್ಲ. 25 ರೂಪಾಯಿ ಸರ್ಜ್ ಇದೆ ಈ ಝೋನಲ್ಲಿ. ಇವಾಗ ಇಲ್ಲಿಂದ ಯಾವ ಕಡೆ ಹೋಗಲಿ ರೀ? ಮ್ಯಾಪ್ ಹಾಕಿಬಿಡ್ತೀನಿ ಸುಮ್ಮನೆ. ಇಲ್ಲಿ ಟ್ರಾಫಿಕ್ ಬೇರೆ ತುಂಬ ಆಗಿಬಿಟ್ಟೈತೆ ಅಲ್ಲಿ ಒಂದು ಕಡೆ. ಇಲ್ಲಿದ್ದೀನಿ. ಯಾವ ರೂಟಿಗೆ ಹೋಗ್ಬೇಕು ನಾನು ಇವಾಗ? ಟಿ ಸಿ ಪಾಳ್ಯ ರೋಡು. ನಾನು ಯಾವ ಕಡೆಯಿಂದ ಬಂದೆ ಇವಾಗ? ಈ ಕಡೆಯಿಂದ ಬಂದೆ. ಇವಾಗ ಹಿಂಗೆ ಹೊರಮಾವು ಇಲ್ಲಿಗೆ ಹಾಕೋತೀನಿ. ಹೊರಮಾವು ಮೇನ್ ರೋಡ್ ಹತ್ರ ಗೈಸ್. ಟ್ರಸ್ಟ್ ಏನು ಹಾಸ್ಪಿಟಲು ಬಂದಿರೋ ರೂಟೇ ತೋರಿಸ್ತೈತಲ್ಲಪ್ಪೋ. ಈ ಕಡೆ ಬಂದಿರೋ ರೂಟಿಗೆ ಹೋಗ್ತೀನಿ. ಮತ್ತೇನು ಲೊಕೇಶನ್ ಹತ್ರ ಗೊತ್ತಿಲ್ಲ ಅದಕ್ಕೆ. ಏನು ಜನಗಳು ಆರ್ಡ್ರ್ ಮಾಡ್ತಾರೋ ಏನು ಮಾಡ್ತೀರಾ ಗೈಸ್? ಈ ಥರ ಆಗೈತೆ ನೋಡಿ ಒಂದೊಂದು ಸರಿ. ಅವ್ರ ಕಸ್ಟಮರ್ ಆರ್ಡ್ರ್ ಮಾಡಿದ ಮೇಲೆ ಗೊತ್ತಾಗ್ಬಿಟ್ಟೈತೆ ಅವ್ರಿಗೂ ಇಷ್ಟು ಲಾಂಗ್ ಐತೇನಂತ. 2 ದೋಸೆ ಆಲ್ಮೋಸ್ಟ್ ಅವರು ಒಂದು ಎಷ್ಟು ಗಂಟೆಗೆ ಅಂದರೆ ಒಂದು 10:45 ಗಂಟೆವರೆಗೂ ಆರ್ಡ್ರ್ ಮಾಡಿರ್ಬೋದು ಅನ್ಸುತ್ತೆ. ನನಗೆ ಒಂದು 15 ನಿಮಿಷದಲ್ಲಿ ರೆಡಿ ಆಗಕ್ಕೆ ಕರೆಕ್ಟ್ 11 ಗಂಟೆಗೆ ಬಿದ್ದಿತ್ತು ಆರ್ಡ್ರು. ಕರೆಕ್ಟಾಗಿ ಡ್ರಾಪ್ ಮಾಡಿದ್ದೀನಿ. ಇವಾಗ 11:30 ಆಲ್ಮೋಸ್ಟ್ 2-3 ನಿಮಿಷ ಐತಿ ಇವಾಗ ಡ್ರಾಪ್ ಕೊಟ್ಟು. ಪರವಾಗಿಲ್ಲ ಬೇಗ ಡ್ರಾಪ್ ಕೊಟ್ಬಿಟ್ಟಿದ್ದೀನಿ. ಆಲ್ಮೋಸ್ಟು ಪಿಕಪ್ ಡ್ರಾಪ್ ಸೇರಿಬಿಟ್ಟು ಅಷ್ಟೊಂದು 18 ಕಿಲೋಮೀಟ್ರ್ ಅಂದ್ಕೊಳ್ಳಿ. ಪರವಾಗಿಲ್ಲ. ಟ್ರಾಫಿಕ್ ಚೂರು ಇತ್ತಲ್ಲ, ಇಲ್ಲೇ ಅಷ್ಟೇ ಟ್ರಾಫಿಕ್ ಇತ್ತು. ನಮ್ಮ ಏರಿಯಾದಿಂದ ಟ್ರಾಫಿಕ್ ಇಲ್ಲ, ಏನೇನೂ ಇಲ್ಲ. ಅಂತ ಬಂದುಬಿಟ್ಟಿದ್ದೀನಿ ಅಷ್ಟೇ. ಸಿಗ್ತೀನಿ ಮತ್ತೆ ಇವಾಗ ಇಲ್ಲಿಂದ ಗೈಸ್. ನಾನು ಇಲ್ಲಿ ಹೆಬ್ಬಾಳದ ಒಳಗಡೆ ಇದ್ದೀನಿ. ಲಿಂಗರಾಜಪುರಮ ಯಾವುದಿದು ಬರುತ್ತೆ ಒಳಗಡೆ ಸೈಡ್ ಸುತ್ತನಪಾಳ್ಯದಲ್ಲಿ. ಸಂಜಯ್ ನಗರ ನಮ್ಮೂರು ನಾಟಿ ಮನೆಗೆ ಪಿಕಪ್ 9 ಕಿಲೋಮೀಟ್ರ್ ಆರ್ಡ್ರ್ ಕೊಟ್ಟವನೆ. ಡ್ರಾಪ್ ಬಂದುಬಿಟ್ಟು ನೋಡೋಣ ತಿಂಡ್ಲುಗೆ. ಇವನು ಮನುಷ್ಯಂಗೆ ಹುಟ್ಟವನ ಮುರುಗೋಗಿ ಹುಟ್ಟವನ ಯಾರಿಗೂ ಗೊತ್ತಪ್ಪ. ಒಂದೂ ಅರ್ಥ ಆಗ್ತಾಯಿಲ್ಲ. ಏನು ಟಾರ್ಗೆಟ್ ಲೋಕಲ್ ಒಂದು 2 ಆರ್ಡ್ರ್ ಓಡಿಸ್ತದೆ. ಇವಾಗ ಎತ್ತಾಕ್ಬಿಟ್ಟ ನೋಡಿ 9 ಕಿಲೋಮೀಟ್ರ್. ಪಿಕಪ್ಪಿಗೆ ಹೋಗ್ಬೇಕು 4 ಕಿಲೋಮೀಟ್ರು. ಏನು ಮಾಡೋದು? ಬೇಗ ಟಾರ್ಗೆಟ್ ಮುಗಿಸೋಣ ಅಂತ ನಾನು ಅಂದ್ಕೊಂಡ್ರೆ ಒಂದು 18-19 ಆರ್ಡ್ರ್ ಆಗಿದೆ ಗೈಸು. ಒಂದು 900 ರೂಪಾಯಿ ಅರ್ನಿಂಗ್ಸ್ ಹೊಡೆದಿದ್ದೀನಿ. ಅಕ್ಕಾಚೂರು ಸೈಡಲ್ಲಿ ನಿಂತ್ಕೊಳ್ಳಿ ನಿಮ್ಮ ಚಿಕ್ಕ ಮಕ್ಕಳನ್ನ ಹಿಡ್ಕೊಂಡು ನಾವು ಬೇಗ ಹೋಗ್ತೀವಿ. ಯಪ್ಪ ಈ ರೋಡಲ್ಲಿ ಹಂಸು ಗೇಮ್ಸು ಒಳಗಡೆ ಬಂದರೆ ಸಿಕ್ಕಾಪಟ್ಟೆ ಹಂಸು ಗೈಸ್. ಏನು ಮಾಡೋಕ್ಕಾಗಲ್ಲ, ಹೊಡಿತಾ ಇರಬೇಕು ಆದ್ರೂ ಗಾಡಿಗಳನ್ನ. ಏನಂತೀರಾ? ಇಲ್ಲಿ ಯಾವ್ದಾರು ಒಂದು ಲೋಕಲ್ ಆರ್ಡ್ರ್ ಕೊಡ್ತಾನಂದರೆ RT ನಗರದಲ್ಲಿ ಹೋಟೆಲ್ MPR ಯಾವ್ದಾದ್ರು ಹೋಟೆಲ್ಗಳಿಗೆ ನಮ್ಮೂರು ನಾಟ್ಯ ಮನೆಗೆ ಪಿಕಪ್ ಎಳೆದ್ಬಿಟ್ಟ. ಸಿಗ್ತೀನಿ ಅಲ್ಲಿ ನಮ್ಮೂರು ನಾಟ್ಯ ಮನೆ ಹತ್ರ ಹೋದ್ಮೇಲೆ ಗೈಸ್. ಇವಾಗ ನಮ್ಮೂರು ನಾಟ್ಯ ಮನೆ ಹತ್ರ ಬಂದಿದ್ದೀನಿ. ಇವಾಗ ಅಲ್ಲಿಂದ ಫುಲ್ ಟ್ರಾಫಿಕ್ಕು. CB ರೋಡು. ಏನು ಮಾಡ್ತೀರಾ? ಅಷ್ಟೊಂದು ಜಾಮ್ ಆಗಿಬಿಟ್ಟೈತೆ. ಏನೈತೆ? ಪೆಪ್ಪರ್ ಚಿಕನ್ ಡ್ರೈ ಒಂದು, ಮಟನ್ ಫ್ರೈ ಒಂದು.
ಎರಡೇ ಐಟಮ್ಗೆ ಅಷ್ಟು ಲಾಂಗ್ ಪಿಕಪ್ ಹೇಳಿದ್ಬಿಟ್ಟವ್ರೆ. ಜನಸಾಗರ ನೋಡಿ ಹೋಟೆಲ್ಗಳಲ್ಲಿ. ಅಣ್ಣ 1650 ಯಾವುದಿದು? ಪೆಪ್ಪರ್ ಚಿಕನ್ನು ಮಟನ್ನು ಫ್ರೈ ಇದೆ. 1317 ಪಿಕಪ್ ಆಯ್ತು ನೋಡಿ. 1650 ಅವ್ನು ಕನ್ಫ್ಯೂಷನ್ ಆಗ್ತಾನೆ. ಏನು ಮಾಡ್ತೀರಾ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋ. ಪಿಕಪ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ, ಅವ್ನು ಮತ್ತೆ ಬಿಲ್ ನೋಡ್ತಾನೆ ಅಣ್ಣ ಬಂಡು. ಏನು ಮಾಡ್ತೀರಾ ಬನ್ನಿ ಹೋಗೋಣ, ಪರವಾಗಿಲ್ಲ. ಗೈಸ್ ಇವಾಗ ಮಲ್ಟಿ ಆರ್ಡ್ರ್ ಬಿದ್ದೈತೆ. ಅಲ್ಲಿ ಪಿಜ್ಜಾಯಿಂದ ಸೇಮ್ ಕಸ್ಟಮರ್ ಅನಿಸುತ್ತೆ. ಲೊಕೇಶನ್ ಹತ್ರ ಅಲ್ಲೇ ತೋರಿಸ್ತೈತೆ, ಫುಡ್ಡು ರೆಡಿ ಇರೋದು. ಆದರೆ ಲೊಕೇಶನ್ ಮಾತ್ರ ಒಂದೇ ಜಾಗದಲ್ಲಿ ತೋರಿಸೈತೆ. ಅಂದ್ರೆ ಏನಂತ ಗೊತ್ತಾಗ್ತಲ್ಲ. ತನಿಸಂದ್ರ ರೋಡಲ್ಲಿ ಇರೋದು. ಸಾಕರ್ ನಗರ ಪಿಕಪ್ಪು, ಡ್ರಾಪ್ ಮಾತ್ರ ಒಂದೇ ಲೊಕೇಶನ್ ಐತೆ. ಒಬ್ಬರದೇ ಅನಿಸುತ್ತೆ ನನ್ನ ಪ್ರಕಾರ. 2 ಐಟಮು ಫುಡ್ ರೆಡಿ ಆಗಿದೆ. ಆಲ್ಮೋಸ್ಟ್ 2 ಕೊಟ್ಟರೆ ಫಸ್ಟ್ ಟಾರ್ಗೆಟ್ ಮುಗಿದೋಗುತ್ತೆ. ಆಲ್ಮೋಸ್ಟ್ ಇವಾಗ ಟೈಮಿಂಗ್ಸ್ ಬಂದುಬಿಟ್ಟು 2 ಗಂಟೆ ಆಗಕ್ಕೆ ಬಂದಿದೆ. ನೋಡೋಣ ಗೈಸ್, 1000 ರೂಪಾಯಿ ಅರ್ನಿಂಗ್ಸ್ ಆಗೈತೆ. ಸಿಗ್ತೀನಿ ಮತ್ತೆ ಆಮೇಲೆ. ಗೈಸ್ ಇವಾಗ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಪಿ ಜಿ ಲೊಕೇಶನ್ ಮಾತ್ರ ಒಂದೇ ತೋರಿಸೈತೆ ಕಸ್ಟಮರ್ದು. ಇದು 9797 ಬೇರೆದಿದೆ. ಇದು ಆರ್ಡ್ರ್ ಕೊಟ್ಬಿಡೋಣ ಫಸ್ಟಿಗೆ. ಆಮೇಲೆ ಒಂದೇ ಕೋರಲ್ಲಿ ಕಾಯ್ಬಿಟ್ಟು ಕೊಟ್ಟವ್ರೆ ಅಣ್ಣ ಬಂಡುಗಳು. ನೋಡೋಣ ಯಾರ್ದಂತ ಆರ್ಡ್ರ್ ಗೊತ್ತಿಲ್ಲ ಆಲ್ಮೋಸ್ಟ್ ನನಗಂತ್ರೂ. ಕಸ್ಟಮರ್ ಮೇಡಮ್ ನಿಮ್ಮದೇನಾ ನೇಮ್? ತೊಗೊಳ್ಳಿ. ಇನ್ನೊಂದು ಆರ್ಡ್ರ್ ನಿಮ್ಮದೇನಾ ನೇಮ್? ಇಬ್ಬರು ಒಂದರಲ್ಲೇ ಮಾಡಿಬಿಟ್ಟಿದ್ರಲ್ಲ, ಬೇರೆನಾ? ಸೇಮಾ? ಓಕೆ ಬನ್ನಿ ಗೈಸ್, ಇಬ್ಬರು ಫ್ರೆಂಡ್ಸ್ ಕೊಟ್ಬಿಟ್ಟಿದ್ದೀನಿ. ಅವ್ರ ಫ್ರೆಂಡ್ಸು ನನಗಲ್ಲ. ಇವಾಗ ಎಲ್ಲಿ ಎಷ್ಟು 105 ರೂಪಾಯಿ 13 ರೂಪಾಯಿ ರಿಟರ್ನ್ ಇದೆ. ಇಲ್ಲಿ ಇದನ್ನು ಮಾಡಿದೆ ಟೆಕ್ ಪಾರ್ಕ್ ಮುಂದುಗಡೆ. ನೋಡೋಣ ಎಲ್ಲಿ ಕೊಡ್ತಾನಂತ ವೇಟ್ ಮಾಡಿಬಿಟ್ಟು ತೊಗೊಂಡೋಗೋಣ. ಗೈಸ್ ಇವಾಗ ಒಂದು ಆರ್ಡ್ರ್ ಕೊಟ್ಟಿದ್ದ. ಆಲ್ಮೋಸ್ಟು ಅದು ಆರ್ಡ್ರ್ ರಿಜೆಕ್ಟ್ ಮಾಡಿಬಿಟ್ಟೆ. ಟೋಟಲ್ 12 ಕಿಲೋಮೀಟ್ರ್ ಎಷ್ಟು ಕೊಟ್ಟಿದ್ದ? ಕಿಲೋಮೀಟ್ರು 1.5 ಟ್ರಿಪ್ಸ್ ಕೌಂಟಿಂಗು ಎಷ್ಟೋ ಕೊಟ್ಟಿದ್ದ. ಅದೇನು ತೋರಿಸ್ತಾನಿಲ್ಲ ಬಿಡಿ. ಒಂದು ಆರ್ಡ್ರ್ ರಿಜೆಕ್ಟ್ ಮಾಡಿದ್ದೀನಿ. ಒಂದು ಆರ್ಡ್ರ್ ರಿಜೆಕ್ಟ್ ಮಾಡ್ಬೋದಲ್ಲ, ಅದಕ್ಕೆ ರಿಜೆಕ್ಟ್ ಮಾಡಿದ್ದೀನಿ. ಇನ್ನು ಫಸ್ಟ್ ಟಾರ್ಗೆಟ್ ಅಂದ್ರೆ ಮುಗಿದೋಗೈತೆ. ಯಾವುದು ಕೊಟ್ಟ? ಎಲ್ಲಿ ಕೊಟ್ಟ? ಇದು ಟ್ರಪಲ್ಸಿಂದ ಎಲ್ಲೋ ಯಲಹಂಕ ಸೈಡ್ ಕೊಟ್ಟವನೇ. ಪೂರ್ವ ವಿಂಜಲ್ಲಿ ಅನಿಸುತ್ತೆ, ನನ್ನ ಪ್ರಕಾರ ಗೊತ್ತಿಲ್ಲ. ಪರವಾಗಿಲ್ಲ ಹೋಗೋಣ ಬರ್ರಿ. ಟ್ರಪಲ್ಸಿಂದ ಫುಡ್ಡು ರೆಡಿ ಇಲ್ಲ, ಏನೂ ರೆಡಿ ಇಲ್ಲ. ಎಲ್ಲಪ್ಪ ಇದು ಇರಿ ನೋಡೋಣ, ಕರೆಕ್ಟಾಗಿ ನೋಡೋಣ ಇರಿ ಎಲ್ಲಂತ. ಪೂರ್ವ ವಿಂಜಲೇನೇ ಐತೆ ಡ್ರಾಪು ಟ್ರಪಲ್ಸ್ಗೆ. ಇವಾಗ ಅಲ್ಲಿಂದ ಸರ್ವಿಸ್ ರೋಡ್ ಹಿಡ್ಕೊಂಡು ಹೋಗೋಣ. ಏನಂತಾರೆ ಗೈಸ್? ಸಿಗ್ತೀನಿ ಇವಾಗಲ್ಲ, ನಿಮಗೆ ಸಂಜೆನೇ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್. ಗೈಸ್ ಇವಾಗ ಟೈಮಿಂಗ್ ಬಂದುಬಿಟ್ಟು 7 ಗಂಟೆ ಆಗಿದೆ. ಸಂಜೆ 7 ಗಂಟೆಗೆ ಲಾಗಿನ್ ಆಗಿದ್ದೀನಿ. ಪೀಕ್ ಅವರ್ಸ್ ಲಾಗಿನ್ ಆಗಿರಬೇಕಲ್ಲ, ನೈಟ್ ಹೊತ್ತದ್ದು. ಅದಕ್ಕೆ ಮಧ್ಯಾಹ್ನವರೆಗೂ 1400 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಒಂದು 26-27 ಆರ್ಡ್ರ್ ಹೊಡೆದಿದ್ದೀನಿ. ಇನ್ನು 8-9 ಆರ್ಡ್ರ್ ಹೊಡಿಬೇಕು. ಎಷ್ಟು ಗಂಟೆವರೆಗೂ ಕೊಡ್ತಾನೋ ಗೊತ್ತಿಲ್ಲ. ಆಲ್ಮೋಸ್ಟು ನೋಡೋಣ. ಲಾಗಿನ್ ಆದ್ರೂ ಆಗಿದ್ದೀನಿ. ಎಲ್ಲೆಲ್ಲಿ ಕೊಡ್ತಾನೆ ಏನಂತೀರ ಗೈಸ್? ಒಂದಿನ್ನೂ ಸ್ಪೀಡಾಮೀಟ್ರು ಇದನ್ನೇ ಹಾಕ್ಸಿಲ್ಲ ನೋಡಿ ಗೈಸ್. ಕಿಲೋಮೀಟ್ರ್ ತುಂಬ ಜನ ಕೇಳ್ತಾಯಿದ್ರು, ಕಿಲೋಮೀಟ್ರ್ ಎಷ್ಟಾಗುತ್ತೆ ಇದನ್ನು ತೋರಿಸಿ ಅಂತ. ಇದದು ಸ್ಪೀಡಾಮೀಟ್ರ್ ವೈರ್ ಹಾಕ್ಸೋಕ್ಕಾಗ್ತಾಯಿಲ್ಲ. ಶೋರೂಮ್ ಹತ್ರ ಹೋಗಿರ್ತೀನಿ, ಅವರು ಅರ್ಧ ಗಂಟೆ ವೇಟ್ ಮಾಡಿ 1 ಅವರ್ ವೇಟ್ ಮಾಡಿ ಹಾಕಿಬಿಟ್ಟು ಕೊಡ್ತೀವಿ ಅಂತ ಹೇಳ್ತಾರೆ. ಮತ್ತೊಂದು ಆಚೆ ಕಡೆ ಪಾರ್ಟ್ಸು ಸರಿಯಾಗಿ ಅದು ತೊಗೊಂಡು ಹಾಕ್ಸೋಕೆ ಹೋದ್ರೂ ಅದು ಕರೆಕ್ಟಾಗಿ ಅದು ಜಾಸ್ತಿ ಲಾಂಗ್ಸ್ ಡಿಸ್ಟೆನ್ಸ್ ಬರ್ತೈತೆ ಅಂತೆ ವೈರು. ಅದನ್ನು ಹಾಕೋಕ್ಕೆ ಆಗ್ತಾಯಿಲ್ಲ. ನೋಡೋಣ ಯಾವತ್ತು ಫ್ರೀ ಇರ್ತೀನಿ ಅವತ್ತು ಹೋಗ್ಬಿಟ್ಟು ಹಾಕ್ಸ್ಕೊಳ್ಳೋಣ. ಇವಾಗ ಲಾಗಿನ್ ಅಂತೂ ಆಗಿದ್ದೀನಿ 7 ಗಂಟೆಯಿಂದ. ನಾನು ಮಾಡೋ ಟೈಮಿಂಗ್ಸ್ ಬಂದುಬಿಟ್ಟು 7ರಿಂದ ಬೆಳಗ್ಗೆ 4 ಗಂಟೆ ಸಂಜೆ. ಅದಾದಮೇಲೆ ಸಂಜೆ 7ರಿಂದ 11 ಗಂಟೆವರೆಗೂ ಲಾಗಿನ್ ಆಗಿರ್ತೀನಿ ಗೈಸ್. ಅಷ್ಟರಲ್ಲೇ ನನ್ನ ಟಾರ್ಗೆಟ್ ಎಲ್ಲ ಮುಗಿಸ್ಕೊಳ್ಳೋದು. ಮತ್ತು ತುಂಬ ಜನ ಫುಲ್ ವೀಡಿಯೋಸ್ ನೋಡೋಲ್ಲ. ನೀವು ಯಾವ ಟೈಮಿಂಗ್ಸಲ್ಲಿ ಕೆಲಸ ಮಾಡ್ತೀರಾ, ಕಮೆಂಟ್ ಮೆಸೇಜ್ ಹಾಕ್ತೀರಾ. ದಯವಿಟ್ಟು ಫುಲ್ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಯಾವ್ಯಾವ ಟೈಮಿಂಗಲ್ಲಿ ಲಾಗಿನ್ ಆಗಿರ್ತೀನಿ, ಯಾವ್ಯಾವ ಟೈಮಲ್ಲಿ ಲಾಗೌಟ್ ಆಗ್ತೀನಿ ಅಂತ. ಅದಕ್ಕೆ ಇದು ಯಾವುದೋ ITCಯಿಂದ ಹಿರಾನಂದಿನಿ ಕೊಟ್ಟವನೇ. ಇನ್ನೂ ಫುಡ್ಡು ರೆಡಿ ಇಲ್ಲ, ಏನೂ ಇಲ್ಲ. ನಮ್ಮ ಏರಿಯಾದಲ್ಲಿ ಇದ್ದೀನಿ, ದೊಡ್ಡ ಬೊಮ್ಮಸಂದ್ರ. ಇಲ್ಲಿಂದ ಇವಾಗ ITCಗೆ ಹೋಗೋಣ ಬರ್ರಿ. ಕುಡಿಗೇಳಿ ಇನ್ಸ್ಟಾಮಟ್ ಹತ್ರ. ಗಾಯ್ದು ಇವಾಗ ಒಂದು ಈಸಿ ಬಿಟ್ಟು ಎಂಪೇರಿಂದ ಪಿಕಪ್ ಮಾಡ್ಕೊಂಡು ಬಂದಿದ್ದೀನಿ. ಏನು ಒಂದೇ ಒಂದು ಐಟಮ್ಮು ಇರಿ. ಎಲ್ಲಪ್ಪ 1135 ಮನೆ ನಂಬರು ಇದೇ ಅನಿಸುತ್ತೆ. ಇಲ್ಲೇ ಇದೆ ಅಲ್ಲ, ಇದೇ ಮನೆ. ಎಷ್ಟನೇ ಫ್ಲೋರ್ ಅಂತ ಗೊತ್ತಿಲ್ಲ. ಆದರೆ ಏನು ಇಷ್ಟೊಂದು ಲಾಂಗ್ ಆರ್ಡ್ರು? ಕುಡಿಗೇಳಿ ಇನ್ಸ್ಟಾಮಟ್ಟಿಂದ ಎಲ್ಲಿ ಪೈಪ್ಲೈನ್ ರೋಡ್ ಒಳಗಡೆ ದಾಸರಳ್ಳಿ ಹತ್ರ. ಹಲೋ ಮೇಡಮ್, ಡೆಲಿವರಿ ಬಾಯ್ ಮೇಡಮ್. ಲೊಕೇಶನ್ ಹತ್ರ ಬಂದಿದ್ದೀನಿ, ಮನೆ ಹತ್ರ ಇದ್ದೀನಿ. ಓಕೆ ಇರಿ. ಅವ್ರ ಪಾಪು ಬರುತ್ತೆ ಅಂತೆ ಕಸ್ಟಮರ್ ಅವ್ರದ್ದು. ಕೊಟ್ಬಿಟ್ಟು ಹೋಗೋಣ ಗೈಸ್. ಯಾವ ಪಾಪು ಅಂತ ಗೊತ್ತಿಲ್ಲ. ಕ್ಲಿನಿಕ್ ಬ್ಯಾಕ್ ಸೈಡು ಪೆರಿ ಪಾಪ್ಕಾರ್ನ್ ಒಂದೇ ಒಂದು ಐಟಮ್ ಇದೆ ನೋಡಿ ಗೈಸ್. ಒಂದೇ ಐಟಮು. ಇಷ್ಟು ಲಾಂಗ್ ಬಂದಿದ್ದೀನಿ. ಎಲ್ಲವರಪ್ಪ ಕಸ್ಟಮರು? ಬರ್ತೀನಿ ಅಂತಂದರು. ಪಾಪು ಬರುತ್ತೆ ಅಂದರು.
ಎಲ್ಲೈತೆ ಪಾಪು 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 ವೇರ್ ಈಸ್ ಪಾಪು? ಯಾವ ಫ್ಲೋರ್ ಅಂತ ಗೊತ್ತಾಗಿಲ್ಲಲ್ಲ. ಯಾವುದೋ ಗೊತ್ತಿಲ್ಲಪ್ಪ, ಎಲ್ಲಿಂದ ಬರ್ತಾವ್ರೆ. ನೀನೇನಾರು ಪಾಪು ಇದೇನೋ ಚಿನ್ನ? ಇಲ್ಲ ಅಂತೆ ಅವನು ಯಾರ ಹತ್ರ. ನೀನೇನ ಪಾಪು ಅಂದರೆ ಬೇಗ ತಗೋ ಪಾಪು. ಊಟ ಮಾಡ್ದಾ? ಇವಾಗ ಮಾಡ್ತಾಯಿದ್ಯಾ? ಏನು ಮಾಡಿದೆ? ದೋಸೆ ಮತ್ತು ಚಿಕನ್ ಆರ್ಡ್ರ್ ಮಾಡಿದ್ದೀರಾ? ಇಲ್ವಾ? ಹಾಂ ಆ ಚಿಕನ್ ಪಾಪ್ಕಾರ್ನ್ ಗೊತ್ತಿಲ್ವ ನಿನಗೆ? ಸರಿ ತಿನ್ನು. ಆಲ್ ದ ಬೆಸ್ಟ್, ಬಾಯ್, ಗುಡ್ ನೈಟ್. ಬನ್ನಿ ಗೈಸ್, ನಮ್ಮ 31 ರೂಪಾಯಿ ರಿಟರ್ನ್ ಕೊಟ್ಬಿಟ್ಟು ನೋಡಿ ಗೈಸ್, ಏನು ಮಾಡೋದು ಇವಾಗ? ಇಲ್ಲಿಂದ ಹೋಗೋಣ. ಎಲ್ಲಿಗೆ? ಪೈಪ್ಲೈನ್ ರೋಡಿಂದ ಇದು ಯಾವುದೋ ಗಲ್ಲಿ ಒಳಗಡೆ ರೋಡಲ್ಲಿದ್ದೀನಿ. ಸಿಗ್ತೀನಿ ಮತ್ತೆ ನಮ್ಮ ಝೋನ್ ಹತ್ರ ಹೋದ್ಮೇಲೆ. ಗೈಸ್ ಇವಾಗ ಸಹಕಾರ ನಗರ ಝೋನಲ್ಲಿ ಬೂಸ್ಟ್ ಆನ್ ಮಾಡಿಬಿಟ್ಟವನೆ. ಆಲ್ಮೋಸ್ಟ್ ಟೈಮಿಂಗ್ಸು 8:40 ಗಂಟೆ ಆಗಿದೆ ಗೈಸು. ಸಭೆ ಒಂದು ಲೊಕೇಶನ್ ಇಲ್ಲೇ ದೇವಿನಗರ ರೈಲ್ವೆ ಗೇಟ್ ಹತ್ರ ಕೊಟ್ಟಿದ್ದು ನಮ್ಮ ಏರಿಯಾದಲ್ಲೇ. ಇವಾಗ 2 ಅವರ್ ನೋಡಿ ಗೈಸ್, ಹತ್ತತ್ರ 10:40 ಗಂಟೆವರೆಗೂ ಬೂಸ್ಟ್ ಆನಲ್ಲಿ ಇರುತ್ತೆ. ಅರ್ನಿಂಗ್ಸ್ ಒಂದು 1600 ರೂಪಾಯಿ ಆಗಿದೆ ಗೈಸ್. ನೋಡೋಣ ಇವಾಗ ಲೋಕಲ್ ಆರ್ಡ್ರ್ ಹೊಡಿಯೋಣ ಅಷ್ಟೇ. ಏನಂತೀರಾ? ಮತ್ತು ನಿಮಗೆ ಬೂಸ್ಟ್ ಅದು ಆನ್ ಮಾಡ್ತಾನಿಲ್ಲ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಅಂದರೆ ಜಾಸ್ತಿ ಆರ್ಡರ್ಸ್ ಇದ್ದರೆ ನಮಗೆ ಈ ಥರ ಓಪನ್ ಮಾಡೋಣ. ಆದರೆ ಎಲ್ಲೆಲ್ಲಿ ಓಡಿಸ್ತಾನಂತ ಗೊತ್ತಿಲ್ಲ. ಸಹಕಾರ ನಗರ ಝೋನಲ್ಲೇ ಇರ್ತೀನಿ ಇವಾಗ ಸದ್ಯಕ್ಕಂದ್ರೂ. ಗಾಯ್ದು ಟಾರ್ಗೆಟ್ ಅಂದ್ರೆ ಫುಲ್ ಕಂಪ್ಲೀಟ್ ಆಗೈತೆ. ಮನೀಸ್ ದಮ್ ಬಿರಿಯಾನಿದೆ 2 ಆರ್ಡ್ರ್ ಕೊಟ್ಬಿಟ್ಟವನೆ. ಒಂದು ರೆಡಿ ಐತೆ, ಆದರೆ ಒಂದು ನಾಟ್ ರೆಡಿ ಇದೆ. ಏನು ಮಾಡೋದು ಕೇಳೋಣ, ರೆಡಿ ಐತೆನಂತ. 7867 ಮತ್ತೊಂದು ಆರ್ಡ್ರ್ ಐಡಿ 7454. ಅಣ್ಣ ಇನ್ನೊಂದು ಆರ್ಡ್ರ್ ಇದೆ 7454. ರೆಡಿ ಇದೆಯಾ? ಒಂದು ರೆಡಿ ಇದೆ ಗೈಸ್, ಇನ್ನೊಂದು ರೆಡಿ ಇಲ್ಲ. ಅದನ್ನು 2 ಪಿಕಪ್ ಮಾಡಿ ಸಿಗುವ. 7154 ಪಿಕಪ್ ಆಯಿತು ಗೈಸ್. ಡ್ಯೂಟಿ ಆಫ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ ಮನೆಗೆ. 10:46 ಗಂಟೆ ಆಗಿದೆ. 10:46 ಅಂತ ಜಾಸ್ತಿನೇ ಆಗಿದೆ. ಇವಾಗ ಟೋಟಲ್ ಅರ್ನಿಂಗ್ಸ್ ಎಷ್ಟಪ್ಪ ಆಗಿದೆ ಅಂತ ತೋರಿಸ್ತೀನಿ ರೀ. 1824 1824 ಪ್ಲಸ್ 200 ರೂಪಾಯಿ ಮ್ಯಾಕ್ಸ್ ಬೋನಸ್ಸು, 500 ರೂಪಾಯಿ ಇನ್ಸೆಂಟಿವ್. ಟೋಟಲ್ 2500 ರೂಪಾಯಿ 24 ರೂಪಾಯಿ ಆಗೈತೆ. 1824 ಪ್ಲಸ್ 200 ಮ್ಯಾಕ್ಸ್ ಬೋನಸ್ಸು ಪ್ಲಸ್ 500 ರೂಪಾಯಿ. 12 ಅವರ್ 47 ನಿಮಿಷ. ಆರ್ಡ್ರ್ ಬಂದುಬಿಟ್ಟು 40 ಆರ್ಡ್ರ್ ಹೊಡೆದಿರೋದು ಇವತ್ತು. ನಿನ್ನೆಕ್ಕಿಂತ ಇವತ್ತು ಪರವಾಗಿಲ್ಲ, ಅರ್ನಿಂಗ್ಸ್ ಚೆನ್ನಾಗೈತೆ. ನೋಡಿರಿ ಇವತ್ತಿನ ಅರ್ನಿಂಗ್ಸ್ ಎಷ್ಟಾಗೈತಿ ಮತ್ತು ನೀವು ಎಷ್ಟು ಹೊಡೆದ್ರಿ ಮಂಗಳವಾರ ದಿವಸ ಅಂತ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಷ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.